ಬೆಂಗಳೂರು ನಗರ ಯಲಹಂಕ ಪೊಲೀಸ್ ಠಾಣಾ ಸರಹದ್ದಿನ ಯಲಹಂಕ ರೇವಾ ಕಾಲೇಜು ಮುಖ್ಯ ರಸ್ತೆಯಲ್ಲಿ ಸರ ಅಪಹರಣ ಮಾಡಿಕೊಂಡು ಹೋಗಿದ್ದ ಕೆಜಿಹಳ್ಳಿಯ ರವಿಕುಮಾರ್ ಮತ್ತು ಶಬೀರ್ ಅಹಮದ್ನನ್ನ ಯಲಹಂಕ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಅವರ ತಂಡ ಬಂಧಿಸಿ 70,000 ಮೌಲ್ಯದ ಚಿನ್ನದ ಸರವನ್ನ ವಶಪಡಿಸಿಕೊಂಡಿದ್ದಾರೆ. ಹಾಗೆಯೇ ಈ ಬಂಧಿತ ಆರೋಪಿಗಳು ಇನ್ನೂ ಹಲವು ಪ್ರಕರಣಗಳಲ್ಲಿ ಭಾಗಿಯಾಗಿರುವುದು ಬೆಳಕಿಗೆ ಬಂದಿದೆ. ಇನ್ನು ಆರೋಪಿಗಳನ್ನು ಪತ್ತೆ ಹಚ್ಚಲು ಮಾನ್ಯ ಶ್ರೀ ವಿಜೆ ಸಜೀದ್ ಐಪಿಎಸ್ ಉಪ ಪೊಲೀಸ್ ಆಯುಕ್ತರು, ಈಶಾನ್ಯ ವಿಭಾಗ ಇವರ ಮಾರ್ಗದರ್ಶನದಲ್ಲಿ ಶ್ರೀ ನರಸಿಂಹಮೂರ್ತಿ ಪಿಎಸಿಪಿ, ಯಲಹಂಕ ಉಪವಿಭಾಗ ಇವರ ನೇತೃತ್ವದಲ್ಲಿ ಶ್ರೀ ಕೃಷ್ಣಮೂರ್ತಿ ಪೊಲೀಸ್ ಇನ್ಸ್ಪೆಕ್ಟರ್, ಯಲಹಂಕ ಪೊಲೀಸ್ ಠಾಣೆ ಸಬ್ ಇನ್ಸ್ಪೆಕ್ಟರ್ ಶ್ರೀ ಹರಿನಾಥ್ ಬಾಬು ಎಸ್ಆರ್, ಪಿಎಸ್ಐ ಹಾಗೂ ಸಿಬ್ಬಂದಿಗಳಾದ ಶ್ರೀ ಬಾಬು ಎಸ್ಆರ್ ಎಎಸ್ಐ, ಶ್ರೀ ಮಹಾವೀರ ಬೀಳಗಿ ಎಚ್ಸಿ, ಶ್ರೀ ಕರಬಸಪ್ಪ ಎಚ್ಸಿ, ಶ್ರೀ ಬಸವರಾಜ್ ಶೆಟ್ಟಿ, ಶ್ರೀ ಪಾಂಡುರಂಗ ನಾಯ್ಕ್, ಶ್ರೀ ಸದ್ದಾಂ, ಶ್ರೀ ನಾಗೇಂದ್ರ ಗಾಯಕ್ವಾಡ್, ಈಶಾನ್ಯ ವಿಭಾಗದ ಸಿಡಿಆರ್ ವಿಭಾಗದಲ್ಲಿರುವ ಎಎಸ್ಐ ಶ್ರೀ ಬಾಬು ಎನ್, ಶ್ರೀ ರವಿ ಎಚ್ಸಿ ಹಾಗೂ ಶ್ರೀ ಸಿದ್ದರಾಮಪ್ಪ ಎಚ್ಸಿ ಅವರನ್ನ ಒಳಗೊಂಡ ತಂಡವು ಕಾರ್ಯಪ್ರವೃತ್ತರಾಗಿ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸದರಿ ಆರೋಪಿಯನ್ನು ಬಂಧಿಸಿರುವ ಪೊಲೀಸರು ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದ್ದು, ಮಾನ್ಯ ನ್ಯಾಯಾಲಯವು ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿದೆ.